ನಮಸ್ಕಾರಗಳು. ಗಿರಿಜಾಸ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವು ನೋಡ್ರಿ ಆಲೂಗಡ್ಡೆ ಕುದಿಸಿ ಸಿಪ್ಪಿ ತೆಗೆದಿಟ್ಕೊಂಡಿನಿ. ಏನಂದ್ರೆ ಆಲೂ ಸಾಗು ಮಾಡ್ತೀನಿ. ಇದು ಪೂರಿ ಜೊತೆ ಚಪಾತಿ ಜೊತೆ ಭಾಳ ಸುಲಭ ಆಕೈತಿ. ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡು ಪಲ್ಯ ಮಾಡ್ಕೋಬೇಕು. ಪಲ್ಯ ಭಾಳ ರುಚಿ ಆಗತ್ತೆ. ಇದು ಅದ್ರ ಸಾಗು, ಆಲೂ ಸಾಗು ಅಂತಾರೆ, ಅದನ್ನು ಮಾಡ್ತೀನಿ. ಈಗ ನೋಡ್ರಿ ಆಲೂಗಡ್ಡೆ ರೆಡಿ ಐತಿ, ಸ್ಮ್ಯಾಶ್ ಮಾಡ್ಕೊಂಡಿದ್ದು. ಈಗ ಒಗ್ಗರಣೆ ಹಾಕೋತೀನಿ. ಈಗ ಬೇಕಾಯಿತು ಫಸ್ಟ್ ಎಣ್ಣೆ ಹಾಕೋತೀನಿ ಸ್ವಲ್ಪ ಒಗ್ಗರಣೆಗೆ, ಸ್ವಲ್ಪ ತುಪ್ಪ. ಈಗ ಹಾಕೊಳ್ಳೋದು ಸಾಸಿವೆ ಸಿಡಿಬೇಕು. ಈಗ ಸಾಸಿವೆ ಸಿಡ್ದಾವು ಮತ್ತು ಹಾಕೋದು ತಿನ್ನು ಸೋಂಪು, ಅಂದರೆ ಬೆಳೆ ಸೋಂಪು ಅಂತೀವಲ್ಲ, ಆ ಸೋಂಪು ಹಾಕೋತೀನಿ ಒಗ್ಗರಣೆಗೆ. ಅದರೊಳಗೇ ಮತ್ತು ಕ್ಯಾಶ್ಯೂ ಹಾಕೋತೀನಿ ಸ್ವಲ್ಪ, ಅಂದರೆ ಕಾಜು. ಈಗ ನೋಡಿರಿ ಕಾಜು ಅದರ ಸ್ವಲ್ಪ ಕೆಂಪು ಹಾಕಬೇಕು. ಈಗ ನೋಡಿರಿ ಹಾಕೊಳ್ಳೋದು ಬ್ಯಾಡಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋತೀನಿ. ನಾನು 3-4 ಹಾಕ್ಕೊಂಡಿನಿ. 4 ಬ್ಯಾಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಈಗ ನೋಡಿರಿ ಹಾಕೊಳ್ಳೋದು ಕರಿಬೇವು ಸೊಪ್ಪು. ಇದು ನೋಡಿರಿ ಹಾಕೊಳ್ಳೋದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಹಾಕೋತೀನಿ. ಇದು ನೋಡಿ ಈರುಳ್ಳಿ ಹಾಕೊಂಡ್ಮೇಲೆ ಸೋಸನ್ನ ಕೆಡ್ಸ್ಕೋಬೇಕು. ಇಷ್ಟೊಂದು ಹಾಕೊಳ್ಳೋದು ಕೊತ್ತಂಬರಿ ಬೀಜದ ಪೌಡ್ರ್ ಹಾಕೋತೀನಿ. ಸ್ವಲ್ಪ ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪು. ಈಗ ಹಾಕೋದು ಹುಣಸೆಹಣ್ಣಿನ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚಲೋ ಹೊತ್ನಾಗ ಇದು ಹುಣಸೆಹಣ್ಣೊಳಗೆ ಎಲ್ಲಟು ಹುಣಸೆಹಣ್ಣು ರಸ ಹಾಕೋತೀವಲ್ಲ, ಎಲ್ಲಷ್ಟು ಕುದಿಬೇಕು. ಅದ್ರೊಳಗೆ ಭಾಳ ರುಚಿ ಬರ್ತೈತಿ. ಈಗ ನೋಡಿ ತೊಗೊಂಡಿದ್ದೀನಿ, ಪುಟಾಣಿ ತೊಗೊಂಡಿನಿ ನಾನು, ಅದು ಹುರುಗಡ್ಲೆ ತೊಗೊಂಡಿನಿ. ಇದು ಹುರುಗಡ್ಲೆ ಪೌಡ್ರ್ ಬೇಕಾಗ್ತೈತಿ, ಅದಕ್ಕೆ ಸಾಗೋಕೆ ಸದ್ಯ ಇದನ್ನ ಪೌಡ್ರ್ ಮಾಡ್ಕೊತೀನಿ. ಇದು ನೋಡಿರಿ ಪುಟಾಣಿ ಪೌಡ್ರ್ ಮಾಡ್ಕೊಂಡಿನಿ. ಇಷ್ಟು ಬೇಕಾಗಿಲ್ಲ, ಸ್ವಲ್ಪ ಬೇಕಾಗ್ತೈತಿ ಅದಕ್ಕೆ. ಈಗ ನೋಡಿರಿ ಹುಣಸೆಹಣ್ಣು ರಸ ಎಲ್ಲಟ್ಟು ಒಗ್ಗರಣೆ ಕುದ್ದೈತಿ. ಈಗ ಸ್ವಲ್ಪ ನೀರು ಹಾಕೋತೀನಿ. ಈಗ ಇದರೊಳಗೆ ನೀರು ಹಾಕೊಂಡಾದ್ಮೇಲೆ ಸ್ಮ್ಯಾಶ್ ಮಾಡಿದ್ದು ಆಲೂಗಡ್ಡೆ ಹಾಕೋತೀನಿ. ಆಲೂಗಡ್ಡೆ ಹಾಕೊಂಡಾದ್ಮೇಲೆ ಚಲೋತ್ನಾಗ ಕೇಳಿಸ್ಕೋಬೇಕು, ಎಲ್ಲ ಕಡೆ ಹೊಂದ್ಕೋಬೇಕು ಆಲೂಗಡ್ಡೆ. ಚಲೋತ್ನಾಗ ಕೇಳಿಸ್ಕೊಂಡ್ಬಿಟ್ಟು ಮತ್ತು ಆಮೇಲೆ ನೀರು ಹಾಕೋಬೇಕು. ಈಗ ನೋಡಿರಿ ಹಿಂಗೆ ಹೊಂದ್ಕೊಂಡೈತಿ, ಚಲೋತ್ನಾಗ ಕೇಳಿಸ್ಕೊಂಡಿನಿ. ಈಗ ನೋಡಿರಿ ಹಾಕೊಳ್ಳೋದು ಇಲ್ಲಿ ಬೌಲ್ನಾಗ ಪುಟಾಣಿ ಹಿಟ್ಟಿನ ಪೌಡ್ರ್ ಹಾಕೋತೀನಿ. ಹಾಕ್ಕೊಂಡು ಕಡಾಕ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಅಲ್ಲಿ ಹಾಕಿದ್ರೆ ಇದು ಹಿಟ್ಟು ಗಂಟು ಹಾಕೈತಲ್ಲ, ಅದಕ್ಕೆ ಇಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಅಲ್ಲಿ ಹಾಕೋಬೇಕು. 1-2 ಟೇಬಲ್ ಸ್ಪೂನ್ ಸಾಕು ಹಿಟ್ಟು, ಜಾಸ್ತಿ ಬೇಕಾಗಿಲ್ಲ. ಅಂದ್ರೆ ತಿಕ್ಕಾಗಿ ಬರ್ತೈತಿ, ಗ್ರೇವಿ ಚಲೋತ್ನೇ ಬರ್ತೈತಿಲ್ಲ, ಅದಕ್ಕಂತ ಇದನ್ನ ಹಾಕೋತೀವಿ. ನೀವು ನೋಡಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಏನು ಗಂಟು ಇರಬಾರ್ದು, ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಏನೊಂದು ಪುಟಾಣಿ ಕಾಳು ಕಾಣ್ತಾವಲ್ಲ, ಏನಾಗಲ್ಲ ಅವು, ಅವೇನು ಚಲೋ ಆಗ್ತಾವೆ, ಟೇಸ್ಟ್ ಬರ್ತಾವೆ ಉಣ್ಣಾಕ. ಈಗ ನೋಡಿ ಚಲೋತ್ನಾಗ ಮಿಕ್ಸ್ ಆಗೈತಿ. ಹಾಕೋತೀನಿ ಸದ್ದ ಹಾಕೊಂಡು ಚಲೋತ್ತೆ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಬೇಕು, ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಬೇಕಂದ್ರೆ ಈಗ ಹಾಕೋರಿ. ಆಲೂ ಸಾಗು ತೀರಾ ಗಟ್ಟಿಯಾದ್ರೂ ಚಲೋ ಆಗಂಗಿಲ್ಲ, ತೀರಾ ನೀರಾದರೂ ಚಲೋ ಆಗಂಗಿಲ್ಲ. ಮೀಡಿಯಮಾಗಿ ಹಿಂಗೆ ಒಂದೇ ಅಳತೆಗೆ ಚಲೋ ಬರಬೇಕದು, ಆವಾಗ ರುಚಿ ಆಗುತ್ತಾ. ಸದ್ಯ ಇದು ನೀರು ಕಾಣ್ತಾರೆ, ಕುದ್ಮೇಲೆ ಸ್ವಲ್ಪ ಗಟ್ಟಾಗುತ್ತಾ. ಒಂದು 5 ನಿಮಿಷ ಕುದ್ರೆ ಸಾಕೆಲ್ಲ ಕುದಿರ್ತದಲ್ಲ, ಮೊದಲು ಒಂದು 5 ನಿಮಿಷ ಕುದ್ರೆ ಆಲೂ ಸಾಗು ರೆಡಿ ಆಗುತ್ತೆ ಸದ್ದ. ಈಗ ನೋಡಿರಿ ಆಲೂ ಸಾಗು ಕುದ್ದು ರೆಡಿ ಆಗೈತಿ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಆಲೂ ಸಾಗು ರೆಡಿ. ಚಪಾತಿ, ಅನ್ನ ಮತ್ತು ಪೂರಿ ಎಲ್ಲದಕ್ಕೂ ಚಲೋ ಆಗುತ್ತಾ. ಈಗ ನೋಡಿರಿ ಆಲೂ ಸಾಗು ರೆಡಿ ಆಗೈತಿ. ಪೂರಿ, ಅನ್ನ, ಚಪಾತಿ ಎಲ್ಲದಕ್ಕೂ ಹೊಂತೈತಿ, ಭಾಳ ರುಚಿ ಇರ್ತದೆ. ನೀವು ಮನ್ಯಾಗ ಟ್ರೈ ಮಾಡಿರಿ. ಈ ರೆಸಿಪಿ ಇಷ್ಟ ಆದ್ರೆ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.